ಯುಗಾದಿ ಹಬ್ಬಕ್ಕೆ ನೀವು ಪದ್ಧತಿಯಾಗಿ ಹೋಳಿಗೆ ಮಾಡತ್ತಿರ್ತೀರಿ ಆದ್ರೆ ಹೂರಣ ಪದ್ಧತಿಯಾಗಿ ಬರಲಿಲ್ಲ ಅಂತಂದ್ರೆ ಹೋಳಿಗೆ ಮಾಡಿ ಏನು ಉಪಯೋಗ ಐತ್ರಿ. ಅದಕ್ಕೆ ನಾವು ನಿಮ್ಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀವಿ, ಬರೀ ವಿತ್ ಟಿಪ್ಸ್ ರೀ. ನೋಡಿ, ನೀರನ್ನು ಒಂದು 5 ಕಪ್ ಅಷ್ಟು ಹಾಕಿಡ್ರಿ. ಅದ್ರಾಗ 2 ಕಪ್ ಅಷ್ಟು ಈ ಕಡಲೆಬೇಳೆಯನ್ನು ತೊಳೆದು ಹಾಕಿ ಕುದಿಯಾಕೆ ಬಿಡ್ರಿ. ಕುಕ್ಕರ್ದಾಗ ಮಾಡ್ಬೋದು, ಅದನ್ನು ನಿಮ್ಗೆ ಸಿಂಪಲ್ ಆಗಿ ತೋರ್ಸಾಕತ್ತೀವಿ. ಮ್ಯಾಗಿನ ನೊರೆ ಅದು ತಕ್ಕೋತಾ ಇರ್ರಿ. ಆಮೇಲೆ ಆ ಕುದಿಯುವಂಥ ಬ್ಯಾಳಿಗೆ ಸ್ವಲ್ಪ ಒಂದಿಟ್ಟು ಅರಿಶಿನ ಪುಡಿ, ಹಂಗೆ ಒಂದೀಟ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಬೇಳೆಯನ್ನು ನೀವು ಕುದಿಸಿ ತೊಗೊಳ್ಬೇಕಾಗತ್ತೆ ರೀ. ಈ ರೀತಿಯಾಗಿ ಬ್ಯಾಳೆ ಕುದಿಬೇಕು. ಇದ್ರ ಕಟ್ ಏನಂತಿರಲ್ಲ ಅದನ್ನು ನೀವು ಕಟ್ಟಿನ ಸಾರು ಮಾಡೋಕೆ ತಕ್ಕೊಂಡ ಇಟ್ಕೊಳ್ಬೇಕಾಗತ್ತೆ ರೀ. ಆಮೇಲೆ ಒಂದು ಚಾನ್ಗಿ ಒಳಗೆ ಈ ಬೇಳೆಗಳನ್ನ ಸೋಸಿ ತಕ್ಕೊಯ್ ಕಡಲೆಬೇಳೆ ರೀ. ಈ ಕಟ್ಟಿನ ಸಾರಿಗೆ ಬರ್ತೈತಿ. ಇನ್ನು ಒಂದು ಯಾವುದೇ ಒಂದು ಗ್ಲಾಸು ಅಥವಾ ಒಂದು ತಮಗಿದು ಒಂದು ಅದ್ರ ಮೇಲೆ ಈ ರೀತಿ ಒತ್ತಿದ್ರಿ ಅಂತಂದ್ರೆ ಹೂರ್ಣ ಪದ್ಧತಿಯಾಗಿ ಬರ್ತೈತಿ. ಇಲ್ಲ ಪೂರ್ಣ ಮೇಕರದು ಇತ್ತು ಅಂತಂದ್ರೆ ಅದರಲ್ಲೇ ಮಾಡ್ಕೊಳ್ಬೋದು ರೀ. ಆಮೇಲೆ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಒಂದು 2 ಕಪ್ಪಷ್ಟು ನಾವು ಬೆಲ್ಲ ಹಾಕಿದ್ದೀವಿ. ನಿಮ್ಗೆ ಎಷ್ಟು ಹೆಚ್ಚಬೇಕಂದ್ರೆ ಹಾಕ್ರಿ, ಇಲ್ಲ ಅನ್ನಂಗಿಲ್ಲ. ಆಮೇಲೆ ಒಂದು ಕುಟ್ಟಾಣಿ ಒಳಗೆ ಒಂದು ಈಟ ಬಡೆ ಸೊಪ್ಪು, ಆಮೇಲೆ ಒಂದು ಈಟ ಏಲಕ್ಕಿಯನ್ನು ಹಾಕಿ ಚೆನ್ನಾಗಿ ಕೊಟ್ಟು ಪುಡಿ ಮಾಡಿದ್ರಾಗ ಹಾಕ್ರಿ. ಆಮೇಲೆ ತುಪ್ಪ ಹಾಕ್ರಿ, ತಪ್ಪಲಾರ್ದ ಹಾಕ್ರಿ. ಹೇಳ್ತೀನಿ ನಾನು ನಿಮಗೆ, ಪದ್ಧತಿಯಾಗಿ ಬರ್ತೈತಿ. ಆಮೇಲೆ ಗ್ಯಾಸನ್ನು ಲೋ ಫ್ಲೇಮ್ದಾಗಿಟ್ಟು ಒಂದು ಚೆನ್ನಾಗಿ ಇದನ್ನು ಮಸ್ತಾಗಿ ಮಿಕ್ಸ್ ಮಾಡ್ಕೊತ ಹೋದ್ರಿ ಅಂತಂದ್ರೆ ಆ ಒಂದು ಬೆಲ್ಲ ಕರಿಗೆ ಭಾಳ ಚೆನ್ನಾಗಿ ಹೂರ್ಣ ಜೊತೆ ಕುಡ್ಕೊತತಿ. ಇದರಿಂದ ನೀವು ಮಸ್ತಾಗಿ ಹೋಳಿಗೆಗಳನ್ನ ತಯಾರು ಮಾಡ್ಕೊಳ್ಬೋದು ರೀ.